ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಟಿ ಮಾಜಿ ಸಂಸದೆ ರಮ್ಯಾ ಬೇಸರವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಟಿ ಮಾಜಿ ಸಂಸದೆ ರಮ್ಯಾ ಬೇಸರವನ್ನ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ದರ್ಶನ್ ಕೇಸ್ ಪ್ರಸ್ತಾಪಿಸಿ ಟ್ವೀಟ್ ಮಾಡಿದ್ದಾರೆ. ಬಲವುಳ್ಳವರು, ಹಣ ಇದ್ದವರಿಂದ ಕಾನೂನು ಉಲ್ಲಂಘನೆ, ಬಡವರು, ಮಕ್ಕಳು, ಮಹಿಳೆಯರ ಮೇಲೆ ಕ್ರೌರ್ಯ ನಡೀತಿದೆ. ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದರಷ್ಟೇ ನ್ಯಾಯ ಸಿಗತ್ತೆ. ನ್ಯಾಯ ಸಿಗದೇ ಇದ್ರೆ ಜನರಿಗೆ ಯಾವ ಸಂದೇಶ ನೀಡಿದಂತಾಗುತ್ತೆ ಅನ್ನೋ ಪ್ರಶ್ನೆಯನ್ನ ರಮ್ಯಾ ಮಾಡಿದ್ದಾರೆ. ಹಲವು ಪ್ರಕರಣಗಳನ್ನ ಉಲ್ಲೇಖಿಸಿ ಟ್ವೀಟ್ ಮಾಡಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಟಿ ಮಾಜಿ ಸಂಸದೆ ರಮ್ಯಾ. ತಮ್ಮ ಟ್ವಿಟರ್ ಖಾತೆಯಲ್ಲಿ ರಮ್ಯಾ ಮಾಡಿರುವಂಥ ಪ್ರಶ್ನೆ ಇದು. ರಾಜ್ಯದಲ್ಲಿ ನಡೀತಿರೋ ಅಂಥ ಬೆಳವಣಿಗೆಗಳ ಬಗ್ಗೆ ರಮ್ಯಾ ಬೇಸರವನ್ನ ಹೊರಹಾಕಿದ್ದಾರೆ. ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ದರ್ಶನ್ ಕೇಸ್ಗಳನ್ನು ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದ್ದಾರೆ. ಬಲ ಇದ್ದವರು, ಹಣ ಇದ್ದವರಿಂದ ಕಾನೂನು ಉಲ್ಲಂಘನೆ ಆಗ್ತಾನೆ ಇದೆ. ಬಡವರು, ಮಕ್ಕಳು, ಮಹಿಳೆಯರ ಮೇಲೆ ಕ್ರೌರ್ಯ ನಡೀತಿದೆ. ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು, ಆಗಷ್ಟೇ ನ್ಯಾಯ ಸಿಗತ್ತೆ. ನ್ಯಾಯ ಸಿಗದೆ ಇದ್ರೆ ಜನರಿಗೆ ಯಾವ ಸಂದೇಶ ಕೊಟ್ಟಂತಾಗತ್ತೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ರಮ್ಯಾ. ಇನ್ನು ಇದು ತಮ್ಮ ಟ್ವಿಟರ್ ಖಾತೆಯಲ್ಲಿ ನಟಿ ಮಾಜಿ ಸಂಸದೆ ರಮ್ಯಾ ಮಾಡಿರೋ ಅಂತ ಒಂದು ಪ್ರಶ್ನೆ. ನೇರವಾಗಿ ಸಮಾಜದ ಕಳಕಳಿಯಿಂದ ಅವರು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ, ದರ್ಶನ್ ಕೇಸ್ಗಳನ್ನು ಪ್ರಸ್ತಾಪ ಮಾಡಿ ಅವರು ಟ್ವೀಟ್ ಮಾಡಿದ್ದಾರೆ. ಬಲವುಳ್ಳವರು, ಹಣ ಇದ್ದವರಿಂದ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಬಡವರು, ಮಕ್ಕಳು, ಮಹಿಳೆಯರ ಮೇಲೆ ಕ್ರೌರ್ಯ ನಡೀತಾನೆ ಇದೆ. ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದರಷ್ಟೇ ನ್ಯಾಯ ಸಿಗತ್ತೆ. ನ್ಯಾಯ ಸಿಗದೆ ಇದ್ರೆ ಜನರಿಗೆ ಯಾವ ಸಂದೇಶ ನೀಡಿದಂತಾಗುತ್ತೆ ಅನ್ನೋ ಪ್ರಶ್ನೆಯನ್ನ ರಮ್ಯಾ ಮಾಡಿದ್ದಾರೆ. ಸುದ್ದಿಯಲ್ಲಿರುವ ಕಾನೂನು ಉಲ್ಲಂಘನೆ ಮಾಡಿರುವವರು ಹಣವಂತರು ಮತ್ತು ಬಲವಂತರು. ಅವರ ಕ್ರೌರ್ಯವನ್ನ ಎದುರಿಸುತ್ತಿರುವವರು ಬಡವರು, ಮಹಿಳೆಯರು ಮತ್ತು ಮಕ್ಕಳು, ಕರ್ನಾಟಕದ ಸಾಮಾನ್ಯ ಜನರು. ಈ ಕೃತ್ಯಗಳನ್ನು ಬಯಲಿಗೆಳೆದ ಪೊಲೀಸರು ಹಾಗೂ ಮಾಧ್ಯಮಗಳಿಗೆ ಅಭಿನಂದನೆ. ಶೀಘ್ರ ವಿಚಾರಣೆ ನಡೆಸಿ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಾಗ ಮಾತ್ರ ನಿಜವಾಗಿಯೂ ನ್ಯಾಯ ಸಿಕ್ಕಂತಾಗುತ್ತೆ. ನ್ಯಾಯ ಸಿಗದೇ ಇದ್ರೆ ನಾವು ಜನರಿಗೆ ಯಾವ ಸಂದೇಶವನ್ನ ನೀಡಿದಂತಾಗುತ್ತೆ? ಸುದ್ದಿಯಲ್ಲಿರುವ ಕಾನೂನು ಉಲ್ಲಂಘನೆ ಮಾಡಿರುವವರು ಹಣವಂತರು ಮತ್ತು ಬಲವಂತರು. ಅವರ ಕ್ರೌರ್ಯವನ್ನ ಎದುರಿಸುತ್ತಿರುವವರು ಬಡವರು, ಮಹಿಳೆಯರು ಮತ್ತು ಮಕ್ಕಳು, ಕರ್ನಾಟಕದ ಸಾಮಾನ್ಯ ಜನರು. ಈ ಕೃತ್ಯಗಳನ್ನು ಬಯಲಿಗೆಳೆದ ಪೊಲೀಸರು ಹಾಗೂ ಮಾಧ್ಯಮಗಳಿಗೆ ಅಭಿನಂದನೆ. ಶೀಘ್ರ ವಿಚಾರಣೆ ನಡೆಸಿ ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಾಗ ಮಾತ್ರ ನಿಜವಾಗಿಯೂ ನ್ಯಾಯ ಸಿಕ್ಕಂತಾಗುತ್ತೆ. ನ್ಯಾಯ ಸಿಗದೇ ಇದ್ರೆ ನಾವು ಜನರಿಗೆ ಯಾವ ಸಂದೇಶವನ್ನ ನೀಡಿದಂತಾಗುತ್ತೆ? ಸುದ್ದಿಯಲ್ಲಿರುವ ಇದು ನಟಿ ಮಾಜಿ ಸಂಸದೆ ರಮ್ಯಾ ಮಾಡಿರುವಂಥ ಟ್ವೀಟ್. ಸುದ್ದಿಯಲ್ಲಿರುವ ಕಾನೂನು ಉಲ್ಲಂಘನೆ ಮಾಡಿರುವವರು ಬಲವುಳ್ಳವರು, ಹಣ ಉಳ್ಳವರು. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದರಷ್ಟೇ ನ್ಯಾಯ ಸಿಗತ್ತೆ. ಎಲ್ಲ ಪ್ರಕರಣಗಳಲ್ಲೂ ಕಾನೂನು ಉಲ್ಲಂಘನೆ ಮಾಡಿದವರು ಹಣವಂತರು ಮತ್ತು ಬಲವಂತರು. ಅವರ ಕ್ರೌರ್ಯವನ್ನು ಎದುರಿಸ್ತಾ ಇರೋದು ಬಡವರು, ಮಹಿಳೆಯರು ಮತ್ತು ಮಕ್ಕಳು, ಕರ್ನಾಟಕದ ಸಾಮಾನ್ಯ ಜನರು. ಈ ಕೃತ್ಯಗಳನ್ನು ಬಯಲಿಗೆಳೆದಂಥ ಪೊಲೀಸರು ಮತ್ತು ಮಾಧ್ಯಮಗಳಿಗೆ ನನ್ನ ಅಭಿನಂದನೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ರಮ್ಯಾ ತಿಳಿಸಿದ್ದಾರೆ. ಶೀಘ್ರ ವಿಚಾರಣೆ ನಡೆಸಬೇಕು, ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಾಗ ಮಾತ್ರ ನಿಜವಾಗಿಯೂ ನ್ಯಾಯ ಸಿಕ್ಕಂತಾಗುತ್ತೆ. ನ್ಯಾಯ ಸಿಗದೆ ಇದ್ರೆ ನಾವು ಜನರಿಗೆ ಯಾವ ಸಂದೇಶವನ್ನು ನೀಡಿದಂತಾಗುತ್ತೆ ಅಂತ ನಟಿ ರಮ್ಯಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣರ ಪ್ರಕರಣ, ಇನ್ನೊಂದು ಕಡೆ ಸೂರಜ್ ರೇವಣ್ಣರ ಪ್ರಕರಣ, ಇದರ ಜೊತೆಗೆ ನಟ ದರ್ಶನ್ ಕೊಲೆ ಆರೋಪಿಯಾಗಿರೋ ಅಂತ ಪ್ರಕರಣ, ಇದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.